ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಅವರೆಲ್ಲ ಕಳೆದ ಸಾರಿ ನಾಗೇಂದ್ರ ಅವರು ಸುಮಾರು 187 ಕೋಟಿ ಹಗರಣದಲ್ಲಿ ಇವತ್ತು ಅವರು ಜೈಲಿಗೆ ಹೋಗಿದ್ದು, ಜೈಲಿನಿಂದ ಬಂದಿದ್ದಾರೆ. ಮತ್ತೆ ಅವರನ್ನ ಮಂತ್ರಿ ಮಾಡಿದ್ದಾರೆ. ನಮ್ಮ ಇದು ಭ್ರಷ್ಟಾಚಾರ ಬಂದಿರತಕ್ಕಂಥ ಮಂತ್ರಿಯನ್ನ ವಜಾ ಮಾಡಬೇಕು ಅಂತ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಅಂದು ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ವಿಧಾನಸಭೆಯಲ್ಲಿ 187 ಕೋಟಿ ಅಲ್ಲ, ಬರೀ 87 ಕೋಟಿ ಹಗರಣ ಆಗಿದೆ ಅನ್ನೋದನ್ನ ಅವರೇ ಸ್ವತಃ ಅಸೆಂಬ್ಲಿಯಲ್ಲಿ ಒಪ್ಕೊಂಡಿದ್ದಾರೆ. ST ನಿಗಮದಲ್ಲಿ ಏನು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಯಿತು. 187 ಕೋಟಿ ರೂಪಾಯಿ ನಿಗಮದಲ್ಲಿದ್ದಂಥ ಅನುದಾನ ಹಣವನ್ನ ಅವರು ಬೇರೆ ಬೇರೆಯವರ ಅಕೌಂಟ್ಗೆ ವರ್ಗಾವಣೆ ಮಾಡಿ ತೆಲಂಗಾಣದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಬೊಕ್ಕಸದ ಹಣವನ್ನ, ಅದು ವಿಶೇಷವಾಗಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಂತ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ವರ್ಗಾವಣೆ ಮಾಡಿ ಅದನ್ನ ಲೂಟಿ ಮಾಡಿದಂತ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ನಾಗೇಂದ್ರರವರು ಅವತ್ತು ಆ ಖಾತೆಯನ್ನು ಒತ್ತಿದ್ದಂಥವ್ರು, ಪೂರ್ತಿ ಅದಕ್ಕೆ ಜವಾಬ್ದಾರರಿದ್ದರು. ಅವರು ಇಷ್ಟೆಲ್ಲ ಹಗರಣಗಳಾದಂಥ ಸಂದರ್ಭದಲ್ಲಿ ಅದನ್ನ ನ್ಯಾಯಾಂಗ ತನಿಖೆಗೆ ಆದಂಥ ಸಂದರ್ಭದಲ್ಲಿ ಇಡಿಯವರು ಅದನ್ನ ತನಿಖೆ ಮಾಡಿ ಸರ್ಕಾರ ಅದನ್ನ CBIಗೆ ವಹಿಸಿದ ನಂತರ ಅಲ್ಲಿ ಚಾರ್ಜ್ ಶೀಟ್ ಆಗಿದೆ. ಈಗ ಅಲ್ಲಿ ನಾಗೇಂದ್ರ ಅವರು ಅದನ್ನ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ತಪ್ಪನ್ನ ಮಾಡಿದ್ದಾರೆ ಅಂತೇಳಿ